ಕಾರ್ತಿಕ್ಗೆ ಬ್ರೈನ್ ವಾಶ್ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಜೊತೆಗೆ ಯಾರು ಬ್ರೈನ್ ವಾಶ್ ಮಾಡ್ತಿದ್ದಾರೆ? ಕಾರ್ತಿಕ್ಗೆ ಐ ಡೋಂಟ್ ಥಿಂಕ್ ಸೊ ಸಂಗೀತ ಅವ್ರು ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಕಾರ್ತಿಕ್ ಏನೇ ಆದರೂ ಸಂಗೀತ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ಬ್ರೈನ್ ವಾಶ್ ಅಂತ ಏನು ಅನ್ಸಲ್ಲ ನನಗೆ. ಬಿಕಾಸ್ ಕಾರ್ತಿಕ್ ಅವ್ರದ್ದು ಒಪಿನಿಯನ್ ಇರುತ್ತೆ ಅವರಿಗೆ, ನಂಗೇನು ಅನ್ಸಲ್ಲ. ಬಟ್ ಸಂಗೀತ ಅವ್ರು ಬೇರೆಯವ್ರಿಗೆ ಮಾಡ್ಬೋದು, ಬಟ್ ಕಾರ್ತಿಕ್ಗೆ ಮಾಡೋಕ್ಕಾಗಲ್ಲ ಅವ್ರ ಬ್ರೈನ್ ವಾಶ್. ಮತ್ತೆ ಅವರಿಬ್ರು ಒಂದಾಗ್ತಾರ? ಬಿಕಾಸ್ ಈಗ ಜಗಳ ಆಗಿದೆ ಈ ಸರಿ, ಈಗ ಆಲ್ರೆಡಿ ತುಂಬ ಸತಿ ಈ ರೀತಿ ಆಗಿದೆ, ಅವರು ಜಗಳ ಆಗೋದು ಮತ್ತೆ ಒಂದಾಗೋದು. ಸೊ ಈ ಸರಿ ಅಂತೂ ತುಂಬ ಜಾಸ್ತಿ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನ್ಸುತ್ತೆ, ಒಂದಾಗ್ತಾರಾ ಇಲ್ಲಿದ್ರೆ ಅದೇ ರೀತಿ ನಡ್ಕೊಂಡು ಹೋಗುತ್ತಾ ಬಿಗ್ ಬಾಸ್? ಡೆಫಿನೆಟ್ಲಿ ಒಂದಾಗ್ತಾರೆ. ಬಿಕಾಸ್ ಜಗಳ ಮಾಡ್ತಾರೆ ಅವರು. ಆ್ಯಂಡ್ ಸಂಗೀತ ಅವ್ರಿಗೆ ಗೊತ್ತು ಕಾರ್ತಿಕ್ನ ಯಾವ ಥರ ಮತ್ತೆ ಕರ್ಸ್ಕೊಬೇಕು ಅಂತ. ಸೊ ಕಾರ್ತಿಕ್ ಅವರು ಹೋಗ್ಬಿಡ್ತಾರೆ, ಮತ್ತೆ ಜಗಳ ಆದಾಗ ಮತ್ತೆ ದೂರ ಆಗ್ತಾರೆ. ಸೊ ಒಂದಾಗೆ ಆಗ್ತಾರೆ. ಫೈನಲಿ ಪವಿ ಅವರೇ, ಈಗ ಟಾಪ್ 5 ಬಿಗ್ ಬಾಸ್ನಲ್ಲಿ ಯಾರು ಇರ್ತಾರೆ ಮತ್ತು ವಿನ್ನರ್ ಯಾರು ಆಗ್ತಾರೆ, ಯಾರು ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಗೆ ಯಾರು ಆಗಬೇಕು ಅಂತ ಅನ್ಸುತ್ತೆ? ಟಾಪ್ 5 ಅಂತ ನನಗೆ ಅಷ್ಟು ಯಾರೂ ಇಲ್ಲ. ಬಟ್ ಟಾಪ್ 3 ಅಂತ ಇದ್ದಿದ್ದು ವಿನಯ್, ಕಾರ್ತಿಕ್ ಮತ್ತು ಸಂಗೀತ ಅವರು. ಬಟ್ ಇವಾಗ ಈಗ ಟಾಪ್ 2 ಇದೆ ನನಗೆ ಅಷ್ಟೇ, ವಿನಯ್ ಆರ್ ಕಾರ್ತಿಕ್. ಸಂಗೀತ ಅವರು ಹೋಗ್ಬಿಟ್ರು ಆಪ್ಷನಿಂದ. ಬಿಕಾಸ್ ಅವ್ರು ಇವಾಗ 3 ವಾರದಿಂದ ಆಲ್ಮೋಸ್ಟ್ ತುಂಬ ಡಲ್ಲಾಗಿ ಆಡ್ತಿದ್ದಾರೆ. ಆ್ಯಂಡ್ ಅವ್ರ ಮೈಂಡು ಗೇಮ್ ಮೇಲಿಲ್ಲ, ಬೇರೆ ಎಲ್ಲೋ ಕಳೆದೋಗಿರ್ತಾರೆ. ಸೊ ಮನೇಲಿದ್ದಾಗ ಗೊತ್ತಾಗತ್ತೆ ನೋಡಿದವ್ರಿಗೆ. ಇಡೀ ದಿನ ಬಾತ್ರೂಮಲ್ಲೇ ಕೂತಿರ್ತಾರೆ, ಇಲ್ಲ ಎಲ್ಲೋ ಕಳೆದೋಗಿರ್ತಾರೆ, ಇಲ್ಲ ಮಲ್ಗೆ ಇರ್ತಾರೆ. ಮನೇಲಿ ಇನ್ವಾಲ್ವ್ಮೆಂಟ್ ಅಷ್ಟಿರಲ್ಲ ಅವ್ರದ್ದು. ಸೊ ಐ ಗೆಸ್ ಕಾರ್ತಿಕ್ ಮತ್ತು ವಿನಯ್ ಅವರು ಟಾಪ್ 2 ಇರ್ಬೋದು. ಟಾಪ್ 5 ಅಂತ ಬಂದಾಗ ನಾನು ಯಾರ್ದು ಐಡಿಯಾ ತೊಗೊಂಡಿಲ್ಲ. ಬಿಕಾಸ್ ನಂಗೆ ಅನಿಸುತ್ತೆ ಅಷ್ಟು ವಿನಯ್ ಕಾರ್ತಿಕ್ನ ಬಿಟ್ಟರೆ ನಂಗನ್ಸುತ್ತೆ ತನಿಷಾನು ಇರ್ಬೋದು, ಇಲ್ಲ ಟಾಪ್ ಲೈಕ್ ಬಾಟಮ್ ಇದರಲ್ಲಿ. ಅದು ಬಿಟ್ಟರೆ ಬರೀ ಯಾರು ಅನ್ಸಲ್ಲ. ನಮ್ರತ ನನಗನ್ಸುತ್ತೆ ಇರಲ್ಲ ಅಂತ. ಬಿಕಾಸ್ ಅವರು ಟಾಸ್ಕ್ ಅಂತ ಬಂದಾಗ ತುಂಬ ಸ್ಟ್ರಾಂಗಾಗಿ ಆಡ್ತಾರೆ ನಿಜ. ಬಟ್ ಒಂದೊಂದು ಟಾಸ್ಕು ಅವ್ರಿಗೆ ಅದನ್ನು ಫೈಟ್ ಮಾಡ್ಬೇಕಾದ್ರೆ ಅದು ಈ ಥರ ಎಲ್ಲ ಮಾಡ್ಕೊಂಡು ಸಾಯ್ಬೇಕಾ ನಾವು, ಈ ಥರ ಎಲ್ಲ ಮಾಡ್ಕೊಂಡಿರ್ಬೇಕಾ ನಾವು ಅಂತ ಹೇಳ್ತಾರೆ. ಸೊ ಸ್ವಲ್ಪ ಮಧ್ಯ ವೀಕು ಆಗ್ಬಿಡ್ತಾರೆ ಅವರು. ಸೊ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಆಡ್ತಾರೆ. ಬಟ್ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ.